ಬಹಳ ಕಾನ್ಶಿಯಸ್ ಆಗ್ಬಿಟ್ಟಿದೀನಿ. ಅವಾಗ್ಲೇ ಸರ್ ಹೇಳಿದ್ರು ಬಂದಿರ್ತಕ್ಕಂತ ಹೋಗಿರ್ತಕ್ಕಂತ ಅಂತ ಸ್ವಲ್ಪ ಕಾನ್ಶಿಯಸ್ ಆಗ್ಬಿಟ್ಟು. ಅದೇ ರೀತಿ ಇವತ್ತು 3ನೇ ತಾರೀಕು, ಇನ್ನ 3 ದಿವಸ ಮಾತ್ರ ಸಿನಿಮಾಗೆ ರಿಲೀಸ್ಗೆ ಟೈಮ್ ಇದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ ಇರ್ಬೋದು ಅಥವಾ ಮೀಡಿಯಾ ಮುಖಾಂತರ ಪಬ್ಲಿಸಿಟಿ ಮಾಡುವಂತದ್ದನ್ನ ಪ್ರೊಡಕ್ಷನ್ ಟೀಮ್ ಮಾತ್ರ ಅಲ್ಲದೆ ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ ವರ್ಗ ಪ್ರತಿಯೊಬ್ರು ಕೂಡ ಒಂದು ಸಿನಿಮಾನ ಗೆಲ್ಸ್ಬೇಕಾದ್ರೆ ಜವಾಬ್ದಾರಿ ಇರ್ತದೆ. ನಮಗೆ ತುಂಬಾ ದೊಡ್ಡ ಅನುಭವನಿಲ್ಲ, ಬಹಳ ಕಡಿಮೆ ಅನುಭವನೇ. ಆದ್ರೆ ನಾವು ತಗೊಂಡಿದ್ದ ಜವಾಬ್ದಾರಿಗಳನ್ನ ಬಹಳ ಅಚ್ಚುಕಟ್ಟವಾಗಿ ನಿಭಾಯಿಸಿ ಜನಗಳ ಮುಂದೆ ತಂದಿಟ್ಟು ಜನ ನಮ್ಮನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನಾನು ಜನರಲ್ ಆಗಿ ಹೇಳ್ತಾ ಇರ್ತೀನಿ, ನನ್ನ ಲೈಫ್ ಅಲ್ಲಿ ಎಲ್ಲಾದ್ರೊಳಗೆ ಗೆದ್ದಿದ್ದೀನಿ. ಕೋರ್ಟ್ ಕೇಸ್ ಅಂತ ಬಂದ್ರು ಅಷ್ಟೇ, ನನ್ ಮುಂದೆ ಯಾರು ನಿಂತಿರ್ತಾರೋ ನಾನು ಭಗವಂತನ ಹತ್ರ ಬರ್ಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ನನ್ನ ಜೀವನದಲ್ಲಿ ಸೋತಿರೋದು ಒಂದೇ ರಾಜಕೀಯ. ಸಿನಿಮಾ ಎಂತೆಂತ ಟೈಮಲ್ಲಿ ಗೆದ್ದಿದ್ದೀನಿ ಅಂದ್ರೆ, ಮನೆಯಲ್ಲಿ ನಾವು ಎಲ್ಲಿ ದುಡ್ಡು ಇಡಬೇಕು ಅನ್ನೋ ಯೋಚನೆ ಬಂದಿತ್ತು, ಆ ಮಟ್ಟಕ್ಕೂ ದುಡ್ಡು ಮಾಡಿದ್ದೀನಿ ನಾನು ಸಿನಿಮಾದಲ್ಲಿ. ಖುಷಿಯಾಗಿ ನಾನು ಹೇಳ್ಕೊಳ್ತೀನಿ. ಯಾಕಂದ್ರೆ ಎಲ್ಲಾರು ಸಿನಿಮಾ ಇಂಡಸ್ಟ್ರಿ ಹಂಗೆ ಹಿಂಗೆ ಇಂಟೆನ್ಷನ್ಸ್ ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ನಾವು ದಡ ಸೇರೋದ್ರಲ್ಲಿ ಡೌಟೇ ಇಲ್ಲ. ಸಿನಿಮಾ ಗೆಲ್ಲಬೇಕಾದ್ರೆ ಬರೀ ಆಡಿಯನ್ಸ್ ಮಾತ್ರ ಜವಾಬ್ದಾರಿ ಇರಲ್ಲ, ಸಿನಿಮಾ ಕ್ರ್ಯೂದು ಜವಾಬ್ದಾರಿ ಇರ್ತದೆ. ಸುಖಿ ಭವ ಸಿನಿಮಾ ನನ್ನ ಫ್ರೆಂಡ್ ಸಂತೋಷ್ ಅವರು ಇಲ್ಲಿವರೆಗೂ ರಿಲೀಸ್ಗೆ ತಗೊಂಡ್ ಬಂದಿದ್ದಾರೆ ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಅದು. ಅದೇ ರೀತಿ ರವಿಶಂಕರ್ ಸರ್ ಇರ್ಬೋದು, ಶಿವಕುಮಾರ್ ಸರ್ ಇರ್ಬೋದು, ಇನ್ನ ಡೈರೆಕ್ಟ್ರು ಮತ್ತೆ ಆರ್ಟಿಸ್ಟ್ ಗಳಿದ್ದಾರೆ, ಹೀರೋ ಇದ್ದಾರೆ, ಅವ್ರೆಲ್ಲಾರ್ಗು ಆಲ್ ದಿ ಬೆಸ್ಟ್ ಹೇಳ್ತಾ, 6ನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಅಂತ ಆರಾಮಾಗಿ ಇದ್ರೆ ಆಗಲ್ಲ. ಜನಗಳಿಗೆ ಮುಟ್ಸುವಂತ ಪ್ರಯತ್ನ ಆಗ್ಬೇಕು. ಜನಗಳಿಗೆ ಈಗ ಯಾಕೆ ಸಿನಿಮಾ ನೋಡಲ್ಲ ಅಂದ್ರೆ, ವೆಬ್ ಸೀರೀಸ್ ನೋಡಿ ತುಂಬಾ ರಾ ಕಂಟೆಂಟ್ ನೋಡ್ಬಿಟ್ಟು ಸಿನಿಮಾ ತುಂಬಾ ಪಾಲಿಶ್ಡ್ ಅನ್ಸುತ್ತೆ. ಅದೇ ರೀತಿ ದಮ್ ಬಿರಿಯಾನಿ ತಿಂದ್ಬಿಟ್ಟು ನಿಮ್ಗೆ ಕುಷ್ಕಾ ಕೊಟ್ರೆ ಹೆಂಗಿರ್ತದೆ ಹಂಗ ಆಗ್ತದೆ. ಯಾಕೆ ಮಾತಾಡ್ತೀನಿ ಅಂದ್ರೆ, ಜನಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ಪ್ರತಿಯೊಬ್ಬರು ಫೋನ್ ಇದೆ, ಸ್ಮಾರ್ಟ್ ಫೋನ್ ಇದೆ, ಇಂಟರ್ನೆಟ್ ಒಂದು ಪ್ಯಾಕೇಜ್ ಅಂದ್ರೆ 2GB 3GB ಒಂದ್ ದಿವಸಕ್ಕೆ ಕೊಡ್ತಾರೆ, ರೀಲ್ಸ್ ಗಳು ನೋಡ್ತಾ ಇರ್ತಾರೆ. ಸೊ ಹಂಗಾಗಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮಲ್ಲಿ ಬಂದು ₹1,00,00,000 ಬಿಸ್ನೆಸ್ ಮಾಡುವಂತ ಆಪರ್ಚುನಿಟಿಗಳು ಸಿಕ್ಕಿದಾವೆ. ಡಬ್ಬಿಂಗ್ ಸಿನಿಮಾಗಳು ಬಂದಿದೆ. ಯಾಕೆ ಡಬ್ಬಿಂಗ್ ಸಿನಿಮಾ ಬರಬಾರ್ದು ಅಂತ ಹೇಳ್ತಾ ಇದ್ದಿದ್ದು ಈ ಕಾರಣಕ್ಕೇನೆ. ಡಬ್ಬಿಂಗ್ ಸಿನಿಮಾ ನಮ್ ಕನ್ನಡ ಸಿನಿಮಾಕ್ಕಿಂತ ಜಾಸ್ತಿ ವ್ಯಾಪಾರ ಆಗ್ತದೆ. ಕೆಲವೊಬ್ರು ನಮ್ಮಲ್ಲೇ ಡಿಸ್ಟ್ರಿಬ್ಯೂಟರ್ಗಳು, ಎಕ್ಸಿಬಿಟರ್ಸ್ ನಮ್ ಸಿನಿಮಾಕ್ಕೆ ಏನು ಆಫರ್ ಮಾಡ್ತಾರೆ, ಡಬ್ಬಿಂಗ್ ಸಿನಿಮಾಗಳಿಗೂ ಜಾಸ್ತಿ ಆಫರ್ ಮಾಡ್ತಾರೆ. ಆ ಮಟ್ಟದ್ದು ಈಗ ಕಾಂಪಿಟೇಷನ್, ಅನ್ಹೆಲ್ದಿ ಕಾಂಪಿಟೇಷನ್ ಬಂದಿದೆ. ಇದನ್ನ ಯಾಕೆ ಹೇಳ್ತಾ ಇದೀನಿ, ಪ್ರತಿಯೊಬ್ಬರಿಗೂ ಸಿನಿಮಾ ಇಂಡಸ್ಟ್ರಿ ಏನು ಅಂತ ಗೊತ್ತಿರ್ಲಿ ಅಂತ. ಇದು ವೇದಿಕೆ. ಯಾಕೆ ಒಂದು ಸಿನಿಮಾಕ್ಕೆ ಇಷ್ಟು ಜನ ಶ್ರಮ ಹಾಕಿ ರಿಲೀಸ್ ಟೈಮಲ್ಲಿ ಕಷ್ಟಪಟ್ಟಿರ್ತಾರೆ ಅನ್ನೋದಕ್ಕೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ದಯಮಾಡಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ, ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಯಾರೋ ಯೂಟ್ಯೂಬ್ ಅಲ್ಲಿ ಮತ್ತೊಂದು ಇನ್ನೊಂದ್ರಲ್ಲಿ ರಿವ್ಯೂಸ್ ಹಾಕೋದ್ರಿಂದ ಯಾರ ಹಣೆ ಬರನು ಬರೆಯಕ್ಕೂ ಆಗಲ್ಲ, ಕಿತ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಂಗಾಗಿ ದಯಮಾಡಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದು, ನೀವು ಸಿನಿಮಾ ನೋಡಿ ನೀವು ಒಪಿನಿಯನ್ ಹೇಳ್ಬೇಕು ಅಂತ ಹೇಳ್ತಾ, ಸುಖಿ ಭವ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ದಯಮಾಡಿ ಮಾಧ್ಯಮದವರ ಸಪೋರ್ಟು ಹಾಗೂ ಸಿನಿ ಪ್ರೇಕ್ಷಕರ ಸಪೋರ್ಟ್ ಈ ಸಿನಿಮಾಗಿರ್ಲಿ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.